ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಹೆಲ್ದಿ ಸಮ್ಮರ್ ಡ್ರಿಂಕ್ ಬೇಲದ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಬೌಲ್ ಆಗುವಷ್ಟು ಬೆಲ್ಲ, ಹಾಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆದರೆ ಪೂರ್ತಿ ಆಗ್ತಾಯಿಲ್ಲ, ಯಾಕಂದರೆ ರೇಟ್ ಜಾಸ್ತಿ ಆಗಿದೆ. ಹಾಗೆ ಈ ಹಣ್ಣನ್ನು ಹೊಡ್ಕೊಂಬರೋಣ ಬನ್ನಿ. ಅವಾಗವರೆಗೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ, ಟೈಮ್ ವೇಸ್ಟ್ ಮಾಡ್ತೇನೆ. ನೋಡಿ, ಈ ಥರ ಹಣ್ಣು ಹೊಡೆದಾಗಿದೆ. ನನಗೆ ಹಣ್ಣು ಈ ರೀತಿ ಸಿಕ್ಕಿದೆ. ಇದನ್ನು ಸ್ಪೂನಿನ ಸಹಾಯದಿಂದ ಈ ಥರ ಈಸಿಯಾಗಿ ತಗೊಳ್ಬೋದು. ಈ ಥರ ಸ್ಪೂನಿಂದ ನೀಟಾಗಿ ತೆಗೆದು ಇಟ್ಕೊಳ್ಳಿ. ನಂತರ ಒಂದು ಬೌಲ್ ಆಗುವಷ್ಟು ಬೆಲ್ಲನ ಹಾಕಿ, ಒಂದು ಗ್ಲಾಸ್ ನೀರು ಹಾಕಿ, ಬೆಲ್ಲ ಕರಗೋವರೆಗೂ ಇದನ್ನು ಎತ್ತಿಟ್ಕೊಳ್ಳೋಣ. ಅವಾಗವರೆಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಬನ್ನಿ ಮಾಡ್ಕೊಂಬರೋಣ. ನಂತರ ನಾನು ಹೋಗಿ ತೆಂಗಿನಕಾಯಿ ನೋಡ್ಕೊಂಬರ್ತೀನಿ. ಆವಾಗವರೆಗೆ ಈ ವಿಡಿಯೋಗೆ ಲೈಕ್ ಕೊಡ್ಬೋದು, ಯೋಚನೆ ಮಾಡಿ. ಹಾಗೆ ನಾನು ಕಾಯಿ ಹೊಡ್ಕೊಂಡು ಬಂದಿದ್ದೀನಿ. ಇದನ್ನು ಪೂರ್ತಿ ಹಾಕ್ತಾಯಿಲ್ಲ, ಅರ್ಧ ಮಾತ್ರನೇ. ಅರ್ಧ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹೋಗಿ ನುಣ್ಣಗಾಗೋರಿಗೆ ರುಬ್ಕೊಂಡು ಬರ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಎಲ್ಲೂ ಹೋಗ್ದೇನೆ. ಹೀಗೆ ಸುಮ್ಮನೆ ವೆಯ್ಟ್ ಮಾಡೋ ಬದಲು ಶೇರ್ ಮತ್ತು ಕಮೆಂಟ್ ಮಾಡ್ಬೋದಲ್ವಾ. ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಸಿಕಾಯಿಯ ಹಾಲನ್ನ ಮಾತ್ರ ತೊಗೊಳ್ತಿದ್ದೀನಿ, ನಾನು ಕಾಯಿ ಏನೂ ತೊಗೊಳ್ತಿಲ್ಲ. ಹಸಿಕಾಯಿಯ ಹಾಲನ್ನು ಬರೀ ನಾನು ಒಂದೇ ಸರಿ ನೀರು ಹಾಕಿ ಇದನ್ನು ಶೋಧಿಸ್ಕೊಂಡಿರೋದು. ಒಂದು ಸರಿ ತೊಗೊಳ್ಳಿ ಸಾಕು, ಒಂದು ಗ್ಲಾಸ್ ಆಗೋಷ್ಟಿದ್ರೆ ಸಾಕು. ಈ ಹಾಲನ್ನ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಬೇಲದ ಹಣ್ಣು ಮತ್ತು ಬೆಲ್ಲನ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಬೀಜ ಇರುತ್ತಲ್ವ, ಹಾಗಾಗಿ ನೀಟಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಲದ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಕ್ತ ಶುದ್ಧೀಕರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಬೇಸಿಗೆ ಕಾಲದಲ್ಲಿ ದೇಹನ ತಂಪಾಗಿಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದು ಡಯಟ್ ಮಾಡೋರು ಆರಾಮಾಗಿ ಜ್ಯೂಸನ್ನ ಕುಡಿಬಹುದು. ಹಾಗೆ ಅಸ್ತಮ ಕಾಯಿಲೆಯವ್ರಿಗೆ ಇದು ಔಷಧಿ ಅಂತಲೇ ಹೇಳ್ಬೋದು. ಅಸ್ತಮ ಕಾಯಿಲೆ ಇರೋರು ಈ ಹಣ್ಣನ್ನು ಸೇವಿಸಿ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಹೀಗೆ ಶೋಧಿಸ್ಕೊಂಡು ನಾನು ಬೀಜಗಳನ್ನ ತೆಗಿತಾ ಇದ್ದೀನಿ. ಜ್ಯೂಸ್ ಮಾತ್ರ ತಗೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಶೋಧಿಸ್ಕೊಂಡು ಬರೋಣ. ಶೋಧಿಸಾದ್ಮೇಲೆ ನಾನು ಕಾಯಿ ಹಾಲನ್ನ ಒಂದು ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಏಲಕ್ಕಿನ ಪುಡಿ ಮಾಡ್ಕೊಂಡ್ಬಂದು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ನಿಮಗೆ ಬೇಲದ ಹಣ್ಣಿನ ಜ್ಯೂಸ್ ರೆಡಿಯಾಗುತ್ತೆ. ಈ ಥರ ಬೇಸಿಗೆ ಕಾಲದಲ್ಲಿ ನಾವು ಹೊರಗಡೆಯ ಡ್ರಿಂಕ್ಸ್ ತೊಗೊಂಡು ಕುಡಿಯೋ ಬದಲು ಈ ಥರ ಮನೆಯಲ್ಲೇ ಫ್ರೆಶ್ಶಾಗಿ ಹಣ್ಣಿನ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ಥರ ಕೊನೆಯಲ್ಲಿ ರುಬ್ಬಿಟ್ಕೊಂಡಿರುವಂಥ ಕಾಯಿನ ಹಾಕ್ಕೊಂಡಿದ್ದೀನಿ. ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ, ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಮನೆಯಲ್ಲೇ ಮಾಡಿರುವಂತಹ ಹೆಲ್ದಿಯಾಗಿರುವಂತಹ ಸಮ್ಮರ್ ಡ್ರಿಂಕ್ ರೆಡಿಯಾಗಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಮಕ್ಕಳಿಗೆ ಕೊಡಬೇಕು ಅನ್ನೋರು ಹಾಕ್ಕೋಬೇಡಿ, ಹಾಗೆಯೇ ಕೊಡಿ. ನೀವು ಒಂದು ಸರಿ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.